ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ನಿಮ್ಗೆ? ಸುದೀಪ್ ಸುದೀಪ್. ಬ್ರೋ ಹೇಳಿ. ಹೇಳ್ರಪ್ಪ. ನಿಮ್ಮ ಹೆಸರು? ತೇಜಸ್ವಿ ಸರ್. ನಿಮ್ಗೆ ಯಾರು ಇಷ್ಟ ಬ್ರೋ? ನನ್ ಬಿಗ್ ಬಾಸ್ ಏನ್ ನೋಡಲ್ಲ. ಬಿಗ್ ಬಾಸ್ ನೋಡೋದು ಇನ್ನೇನು ನೋಡ್ತೀರಾ ಬ್ರೋ? ಹಾಯ್ ಫ್ರೆಂಡ್ಸ್, ಏನು ಯಶವಂತ ಕನ್ನಡಿ ನೋಡ್ತಾ ಇದ್ದೀರಾ? ಇವತ್ತು ಯಶವಂತ ಕನ್ನಡಿಗಲ್ಲ, ಇವತ್ತು ನಾನಿದ್ದೀನಿ ನಿಮ್ಮ ಜೊತೆ, ತಿಲಕ್. ಬನ್ನಿ, ಇವತ್ತು ಬಿಗ್ ಬಾಸ್ ಬಗ್ಗೆ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ತುಮಕೂರಲ್ಲಿ. ನಮ್ಮ ತುಮಕೂರು ಜನತೆ ಏನು ಹೇಳ್ತಾರೆ, ಹೆಂಗೆ ಏನೇನು ಆನ್ಸರ್ ಹೇಳ್ತಾರೆ, ನಾನು ಏನೇನು ಕ್ವಶನ್ ಕೇಳ್ತೀನಿ ಅಂತ ಎಲ್ಲ ನೋಡೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಹಾಯ್ ಬ್ರೋ. ಹೇಳಿ. ಹೇಳ್ರಪ್ಪ. ನಿಮ್ಮ ಹೆಸರು? ತೇಜಸ್ವಿ ಸರ್. ಅಂತ ಬಿಗ್ ಬಾಸ್ ನೋಡ್ತೀರಾ ಬ್ರೋ? ನೋಡ್ತೀನಿ. ನಿಮ್ಮ ಹೆಸರು? ಅಂಜನ್ ಕುಮಾರ್ ಬ್ರೋ, ಬಿಗ್ ಬಾಸ್ ನೋಡ್ತೀರಾ ಬ್ರೋ? ನೋಡ್ತೀವಿ. ನಮಸ್ಕಾರ. ನಿಮ್ಮ ಹೆಸರು? ಮೇಘನಾ ಅಂತ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ನಿಮ್ಮ ಹೆಸರು? ರವೀಶ್. ಪ್ರೇಮ್ ಕುಮಾರ್. ಬಿಗ್ ಬಾಸ್ ನೋಡ್ತೀರಾ ಬ್ರೋ? ಹೌದು ಬ್ರೋ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ನಿಮ್ಗೆ? ಸುದೀಪ್. ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಬ್ರೋ? ನಮ್ಗೆ ಮಂಜು ಗೆಲ್ಬೇಕು ಅಂತ ಆಸೆ. ನಮ್ಗೆ ಹನುಮಂತ ಇಷ್ಟ. ಏನಕ್ಕೆ ಇಷ್ಟ ಆಗ್ತಾರೆ ಅವರು? ಅವರು ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಾರೆ. ನಿಮ್ಮ ಹೆಸರು ಬ್ರೋ? ಶಿವಾನಂದ. ನೀವು ಬಿಗ್ ಬಾಸ್ ನೋಡ್ತೀರಾ? ನಾನು ನೋಡಲ್ಲ ಬ್ರೋ, ಆದ್ರೆ ಹನುಮಂತ ಇಷ್ಟ. ಹೌದಾ? ನಾ ಚಲೋ ಆಡಿನ ಸರ್, ಅದಕ್ಕೆ ಗೆಲ್ಬೇಕ್ರಿ. ತ್ರಿವಿಕ್ರಮ್ ಇಷ್ಟ ಆಗ್ತಾರ. ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಹನುಮಂತು, ತ್ರಿವಿಕ್ರಮ್, ಭವ್ಯ, ಮೂರು ಜನ ಇಷ್ಟ. ಯಾರು ಗೆಲ್ಬೇಕು? ಹನುಮಂತು. ನಿಮ್ ಫೇವ್ರೇಟ್? ಭವ್ಯ. ಹನುಮಂತ ಗೆಲ್ಬೇಕು ಅಂತೀರಾ, ಭವ್ಯ ಫೇವ್ರೇಟ್ ಅಂತೀರಲ್ಲ? ಅಂದ್ರೆ ಹನುಮಂತು ಚೆನ್ನಾಗ್ ಆಡ್ತಿದ್ದಾನೆ, ಭವ್ಯನೂ ಆಡ್ತಿದ್ದಾಳೆ, ಬಟ್ ಅವನಿಗೆ ಅಷ್ಟು ಟಾಸ್ಕ್ ಕೊಡಕ್ಕಾಗಲ್ಲ ಅವ್ರ ಕೈಗೆ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಹನುಮಂತ. ಯಾರು ಗೆಲ್ಬೇಕು ಬ್ರೋ? ಹನುಮಂತ ಗೆಲ್ಬೇಕು. ಯಾರು ಇಷ್ಟ ಆಗ್ತಾರೆ ಬ್ರೋ? ಹನುಮಂತ ಇಷ್ಟ ಆಗ್ತಾರೆ. ನಿಮ್ಗೆ ಯಾರು ಇಷ್ಟ ಬ್ರೋ? ನನ್ ಬಿಗ್ ಬಾಸ್ ಏನ್ ನೋಡಲ್ಲ. ಬಿಗ್ ಬಾಸ್ ನೋಡೋದು, ಇನ್ನೇನು ನೋಡ್ತೀರಾ ಬ್ರೋ? ಟಿವಿನೇ ನೋಡಲ್ಲ ಬ್ರೋ. ಟಿವಿನೇ ನೋಡಲ್ಲ. ಫೋನ್ ನೋಡ್ತಾರೆ. ನಿಮ್ಗೆ ಯಾರು ಇಷ್ಟ ಬ್ರೋ? ಹನುಮಂತ ಇಷ್ಟ. ಇವಾಗ ಸುದೀಪ್ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ನಮಗೂ ಸ್ವಲ್ಪ ಬೇಜಾರಿದೆ. ಫ್ಯಾನ್ಸ್ ಇಂದ ನೋಡ್ಬಿಟ್ಟು ಒಂಚೂರು ಬಂದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಇಲ್ಲಾಂದ್ರೆ ನಮಗೂ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಬ್ರೋ ನೋಡಕ್ಕೆ. ಹೌದಾ? ಇವಾಗ ನಿಮ್ಗೆ ಬಿಗ್ ಬಾಸ್ ಸುದೀಪ್ ಬಿಟ್ರೆ ಬೇರೆ ಯಾರು ಹೋಸ್ಟ್ ಮಾಡ್ಬೇಕು ಅಂತ? ಯಾರು ಸೆಟ್ ಆಗಲ್ಲ ಬ್ರೋ. ಹಿಂಗೆ ನಮ್ಮ ಭಾಷೆ ಯಾವ್ದು? ನಮ್ಮ ಭಾಷೆ ಇಲ್ಲ ಬ್ರೋ, ಸುದೀಪ್ ಇರ್ಬೇಕು. ಅವ್ರು ಇದ್ರೇನೆ ಒಂಥರ ಬಿಗ್ ಬಾಸ್ ಇದೆ. ಅಲ್ಲ, ಇವಾಗ ಅವ್ರು ಹೋಸ್ಟ್ ಮಾಡಲ್ಲ ಅಂತೀರಲ್ಲ, ಇವಾಗ ಅವ್ರ ಪ್ಲೇಸ್ ಅಲ್ಲಿ ನೀವು ಯಾರು ನೋಡಕ್ ಇಷ್ಟಪಡ್ತೀರಾ? ಅವ್ರ ಪ್ಲೇಸ್ ಅಲ್ಲಿ ಅವ್ರ ತರ ಯಾರು ಟಕ್ಕರ್ ಕೊಡೋರಿಲ್ಲ ಬ್ರೋ. ಹಂಗೆ ಇವಾಗ ಅವ್ರ ಪ್ಲೇಸ್ ಯಾರು ಇದ್ ಮಾಡಕ್ಕಾಗಲ್ಲ ಅಂತೀರಾ, ಹೋಸ್ಟ್ ಮಾಡಕ್? ಇಚ್ಛಾ ಸುದೀಪ್ ಸರ್ ನಡೆಸ್ಕೊಡ್ತಾರೆ. ಐ ಹೋಪ್ ಅವ್ರು ನಡೆಸ್ಕೊಡ್ತಾರೆ. ಓಕೆ. ಬಿಕಾಸ್ ಅವರು ಸೀಸನ್ 11 ವರೆಗೂ ಏನು ಫಾಲ್ಟ್ ಅಂತ ನಡೆಸ್ಕೊಟ್ಟಿದ್ದಾರೆ. ಅಲ್ಲ, ಇವಾಗ ಅವ್ರು ಬಿಟ್ರೆ ನೆಕ್ಸ್ಟ್ ಯಾರು ಹೋಸ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ? ಅವ್ರು ಬಿಟ್ರೆ ಇಚ್ಛಾ ಸುದೀಪ್ ಸರ್ ಅವ್ರೇನೆ. ಈ ಆಟ ಸುದೀಪ್ ಬಿಟ್ರೆ ಬೇರೆ ಯಾರು ಆಗೋದು ಇಲ್ಲ. ಅದ್ರಲ್ಲೂ ಆ ತರ ಇದು 11 ಸೀಸನ್ಗಳಲ್ಲಿ ಇಷ್ಟೊಂದು ಜನನ ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಅಷ್ಟೊಂದು ಜವಾಬ್ದಾರಿಯಿಂದ ಇದನ್ನ ಮಾಡ್ಕೊಂಡು ಯಾರೇ ಬಂದ್ರು ಸುದೀಪ್ ತರ ಗೊತ್ತು. ಬಿಗ್ ಬಾಸ್ ನೋಡಕ್ ಚಾನ್ಸ್ ಇರಲ್ಲ, ನಾವ್ ನೋಡಲ್ಲ ಬ್ರೋ. ಸುದೀಪ್ ಇಲ್ಲ ಅಂದ್ರೆ ನೋಡೋದಿಲ್ಲ. ಸುದೀಪ್ ಫ್ಯಾನ್ಸ್ ಬ್ರೋ. ಸುದೀಪ್ ಇಲ್ದೇನೆ ನಾವು ಬಿಗ್ ಬಾಸ್ ನೋಡಲ್ಲ ಬ್ರೋ. ಹೆಸರು ಹಾಕ್ಸಿದ್ರು. ಪಕ್ಕ ಅಭಿಮಾನಿ ಅಂತೀರಾ ಸುದೀಪ್ಗೆ? ಫಸ್ಟ್ ನೋಡಿದ್ರ ಮ್ಯಾಕ್ಸ್? ಹೌದು ಬ್ರೋ, ನೋಡಿದೀವಿ ಬ್ರೋ. ಇವಾಗ 4 ಸರಿ ನೋಡಿದೀರಾ? ಸುದೀಪ್ ಸರ್ ಜಾಗದಲ್ಲಿ ನಾವು ಬೇರೆಯವ್ರನ್ನ ಅಲ್ಲಿ ನಾವು ನೋಡಕ್ಕೆ, ಅಂದ್ರೆ ನಾವು ಇದ್ ಮಾಡಕ್ಕೆ ಆಗ್ತಿಲ್ಲ, ಥಿಂಕಿಂಗ್ ಆಗ್ತಿಲ್ಲ. ಅವ್ರ ಜಾಗದಲ್ಲಿ ಅವ್ರ ತರ ನಡ್ಸ್ಕೊಡೋರು ಕನ್ನಡ ಇಂಡಸ್ಟ್ರಿ ಮೋಸ್ಟ್ಲಿ ಯಾರು ಬರಲ್ಲ, ಯಾರು ಇರೋದಿಲ್ಲ. ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ನೋವಾಗ್ತದೆ. ನಾನು ಇಚ್ಛಾ ಸುದೀಪ್ ಅಭಿಮಾನಿ. ನಾನು ಅವ್ರ ಸುದೀಪ್ಗೋಸ್ಕರ. ಡಿ ಬಾಸ್ ಎಲ್ಲ ಒಂದೇ ಅಲ್ಲ ಅವ್ರ? ಯಾರು ಯಾವ ಇದ್ರಲ್ಲಿ ಬರ್ತಾರೆ? ತ್ರಿವಿಕ್ರಮ್ ಸೆಕೆಂಡ್, Okay. ಥರ್ಡ್ ರಜತ್, ಫೋರ್ತ್ ಭವ್ಯ, ಫಿಫ್ತ್ ಇವನು ಯಾರಪ್ಪ, ಮೋಕ್ಷಿತ ಇಲ್ಲ ಮಂಜು ಇದ್ದಾರೆ. ಫೋರ್ತ್ ಮೋಕ್ಷಿತ, ಫಿಫ್ತ್ ಭವ್ಯ, ಲಾಸ್ಟ್ ಮಂಜು. ಫಸ್ಟ್ ಹನುಮಂತು ಅಂತ ಹೇಳಿದ್ರಿ, ನೆಕ್ಸ್ಟ್ ಆಮೇಲೆ ಮುಂಜಾನ, ಹಂಗೆ ನೀವು ಥರ್ಡ್ ರಂಜಿತ್, ರಜತ್, ಫೋರ್ತ್ ತ್ರಿವಿಕ್ರಮ, ಇಬ್ರು ಇದ್ದಾರೆ ಮೋಕ್ಷಿತ, ಫೋರ್ತ್ ಫಿಫ್ತ್ ಭವ್ಯಗೌಡ, ಸಿಕ್ಸ್ತ್ ತ್ರಿವಿಕ್ರಮ,
ನಿಮ್ಗೆ ಯಾರು ಇಷ್ಟ ಬ್ರೋ? ಹನುಮಂತು ಇಷ್ಟ. ಫಸ್ಟು ಹನುಮಂತು, ಓಕೆ. ಸೆಕೆಂಡು ರಜತ್, ಹಾಂ ಥರ್ಡು ಭವ್ಯ, ಹಾಂ. ಫೋರ್ತ್ ಬಂದ್ಬಿಟ್ಟು ಇನ್ನೊಬ್ರು ಯಾರು? ತ್ರಿವಿಕ್ರಮ್ ಇದ್ದಾರೆ, ಮೋಕ್ಷಿತಾ, ಮಂಜು. 3 ಜನದಲ್ಲಿ ಯಾರು ಬರ್ಬೋದು ಫೋರ್ತು? ತ್ರಿವಿಕ್ರಮ್ ಫೋರ್ತು. ಇನ್ನು ಫಿಫ್ತ್ ಬಂದ್ಬಿಟ್ಟು ಮಂಜು, 6th ಮೋಕ್ಷಿತಾ. ಮೋಕ್ಷಿತ. ಭವ್ಯಂದು ತ್ರಿವಿಕ್ರಮ್ದು ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇದೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಲವರ್ಸ್ ಅಂತಾರೆ, ಒಬ್ರು ಫ್ರೆಂಡ್ಸು ಅಂತಾರೆ. ಅವಳು ಆಚೆ ಹೋದ್ಮೇಲೆ ಕ್ಲಾರಿಟಿ ಕೊಡ್ತೀನಿ ಅಂತ ತ್ರಿವಿಕ್ರಮ್ಗೆ ಏನೇನು ನಾವು ನೋಡಿದ ಮಟ್ಟಿಗೆ ಅದು ಕಾಣಿಸ್ತಿರೋದೇ ಹಂಗೆ. ಅವ್ರ ಮನ್ಸಲ್ಲಿ ಏನಿದೆ ಗೊತ್ತಿಲ್ಲ, ನಾವು ಹೊರಗಡೆ ನೋಡೋದ್ರಿಂದ ಆಚೆ ನೋಡೋರಿಗೆ ಲವರ್ಸ್ ಅಷ್ಟೇ. ಬಿಗ್ ಬಾಸ್ ಎಲಿಮಿನೇಷನ್ನೇ ತೆಗೆದ್ಬಿಟ್ಟಿದ್ದಾರೆ, ಎಲಿಮಿನೇಟ್ ಮಾಡ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಈಗ ಮಿಡ್ ನೈಟ್ ಎಲಿಮಿನೇಷನ್ ಅಂದ್ರು, ಅದು ಮಾಡ್ಲಿಲ್ಲ. ಎಲಿಮಿನೇಷನ್ ಎಲ್ಲ ಮುಂದಕ್ಕೆ ಹಾಕೊಂಡ್ಬಂದ್ರು. ಅದ್ರ ಬಗ್ಗೆ ಇದೇ ಬ್ರೋ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದ್ರೆ 11 ಸೀಸನ್ ನೋಡಿದ್ದೀನಿ, 11 ಸೀಸನ್ ಕಂಟಿನ್ಯೂಸ್ ನೋಡಿದ್ದೀನಿ. ಇದೇ ಫಸ್ಟ್ ಟೈಮ್ ಹಂಗಾಗಿರೋದು. ಅದು ನನಗೂ ಅಷ್ಟೊಂದು ಇದಿಲ್ಲ. ನಿಮ್ಗೆ ಇಷ್ಟ 11 ಸೀಸನ್ ನೋಡಿದ್ದೀರಾ, ಯಾವ ಸೀಸನ್ ಸಖತ್ ಫೇವ್ರೇಟ್? ಸೀಸನ್ 8 ಫೇವ್ರೇಟ್ ಬ್ರೋ. ಇವಾಗ ಲಾಸ್ಟ್ ಸೀಸನ್ಗೂ ಈ ಸೀಸನ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಸೀಸನ್ ಚೆನ್ನಾಗಿತ್ತಾ ಈ ಸೀಸನ್? ಲಾಸ್ಟ್ ಸೀಸನ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹನುಮಂತು ಬರೋರ್ಗು ಈ ಸೀಸನ್ ಚೆನ್ನಾಗಿರ್ಲಿಲ್ಲ, ಹನುಮಂತು ಹೋದ್ಮೇಲೆ ಈ ಸೀಸನ್ ಚೆನ್ನಾಗಿತ್ತು. ಲಾಸ್ಟ್ ಸೀಸನ್ ಅಲ್ಲಿ ವಿನಯ್, ಕಾರ್ತಿಕ್ ಎಲ್ಲ ಇದ್ರಲ್ಲ, ಆ ಸೀಸನ್ ಚೆನ್ನಾಗಿತ್ತಾ ಈ ಸೀಸನ್ ಚೆನ್ನಾಗಿದ್ಯಾ? ಸರ್ ಬೋತ್ ಆರ್ ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಬಟ್ ಈ ಸೀಸನ್ ಚೆನ್ನಾಗಿದೆ. ಅರೆ ಲಾಸ್ಟ್ ಸೀಸನ್ ತರ ಇಲ್ಲ ಅಂತ ಹೇಳ್ತಾರೆ. ಈ ಸಲ ಬರೀ ಜಗಳ ಅದು ಇದು ಅಂತ. ಇಲ್ಲ ಆ ರೀತಿ ಏನಿಲ್ಲ. ಆ ಸೀಸನ್ ಅಲ್ಲೂ ಚೆನ್ನಾಗಿದೆ, ಈ ಸೀಸನ್ ಅಲ್ಲೂ ಚೆನ್ನಾಗಿದೆ. ವೈಟ್ ಕಾರ್ಡ್ ಅಲ್ಲಿ ಬಂದು ಇವಾಗ ಫೈನಲ್ ವರೆಗೂ ಸ್ಟ್ಯಾಂಡ್ ಮಾಡಿ. ಅದೇ ಬ್ರೋ, ಈಗ ವೈಟ್ ಕಾರ್ಡ್ ಅಲ್ಲಿ ಬಂದು ಯಾರೊಬ್ರು ಗೆದ್ದಿಲ್ಲ ಬ್ರೋ. ಈಗ ಹನುಮಂತನು ವೈಟ್ ಕಾರ್ಡ್ ಎಂಟ್ರಿಲೇ ಬಂದಿದ್ದಾರೆ. ಈಗ ಈ ವರ್ಷ ಅದನ್ನ ವೈಟ್ ಕಾರ್ಡ್ ಎಂಟ್ರಿಲಿ ಬಂದು ಅವ್ರು ಗೆಲ್ತಾರೆ ಅನ್ನೋದು ಪ್ರೂವ್ ಮಾಡಬೇಕು. ವೈಟ್ ಕಾರ್ಡ್ ಎಂಟ್ರಿಗೂ ಚಾನ್ಸ್ ಇರುತ್ತೆ ವಿನ್ ಆಗಕ್ಕೆ ಅನ್ನೋದು ಪ್ರೂವ್ ಮಾಡಬೇಕು ಬ್ರೋ. ಅದೇ ನಮ್ಗೆ ಈಗ ಒಂದು ಸೀಸನ್ ಬಂದಿಲ್ಲ, ಇದು ಈ ಸಲ ಗೆದ್ರೆ ಹಿಸ್ಟ್ರಿ ಆಗುತ್ತೆ. ವೈಟ್ ಕಾರ್ಡ್ ಎಂಟ್ರಿಲಿ ಅವ್ರಿಬ್ರಲ್ಲಿ ಒಬ್ರು ಗೆದ್ರೆ ಹಿಸ್ಟ್ರಿ ಆಗುತ್ತೆ ಬ್ರೋ. ಧನರಾಜ್ ಮತ್ತೆ ಹನುಮಂತ ಫ್ರೆಂಡ್ಶಿಪ್ ಬಗ್ಗೆ ಅದು ಇರ್ಬೇಕಿತ್ತು, ಇವಾಗ ಧನರಾಜು ಮತ್ತೆ ಹನುಮಂತ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ರಿ. ಇವಾಗ ಅವ್ನು ಕಳ್ಸಿದ್ದು ನಿಮ್ಗೆ ಸಮಾಧಾನ ಇದೆಯಾ? ಆಚೆ ಕಳ್ಸಿದ್ದು ನಮಗೆ ಸಮಾಧಾನ ಇಲ್ಲ. ಅಷ್ಟು ಫ್ರೆಂಡ್ಶಿಪ್ ಅಲ್ಲಿ ಇದ್ದು ಒಳ್ಳೆ ಆಟ ಆಡ್ಕೊಂಡು ಜೊತೆಗಾರರು, ಇದು ಫ್ರೆಂಡ್ಶಿಪ್ ಹಂಗಿರ್ಬೇಕು. ಲಾಸ್ಟ್ ಟೈಮ್ ಅಲ್ಲಿ ವರ್ತೂರ್ ಸಂತೋಷ್ ಮತ್ತೆ ಸಂತೋಷ್ ಇದ್ರು. ಅವ್ರದ್ದು ಒಂದೇ ಜೊತೆ ಆ ತರ ಇದ್ರ ಬ್ರೋ. ಇವಾಗ ಒಂದ್ ಕೈ ಮೇಲೆ ಅಂದ್ರೆ ಬ್ರೋ, ಆ ತರ ಇದ್ರು, ಸಖತ್ತಾಗಿದ್ರು ಬ್ರೋ. ಇವಾಗ ಲಾಸ್ಟ್ ಸೀಸನ್ಗೂ ಈ ಸೀಸನ್ ಕಂಪೇರ್ ಮಾಡಿದ್ರೆ ಹೆಂಗಿದೆ? ಈ ಸೀಸನ್ಗೂ ಲಾಸ್ಟ್ ಸೀಸನ್ಗೂ ಈ ಸೀಸನ್ ಸ್ವಲ್ಪ ಪರವಾಗಿಲ್ಲ ಅಂತೀರಾ? ಎಲ್ಲ ಹೇಳಿದ್ರೆ ಲಾಸ್ಟ್ ಸೀಸನ್ ಸಖತ್ತಾಯ್ತು, ಈ ಸೀಸನ್ ಅಷ್ಟೊಂದು ಬರೀ ಜಗಳ ಹಂಗೆ ಬ್ರೋ. ಆದ್ರೂ ಜಗಳ ಆದ್ರೆ ಆ ಸೀಸನ್ ಸೈಕಾಗೆ ಇತ್ತು, ಆದ್ರೆ ಇಲ್ಲಿ ನೋಡೋ ಮಟ್ಟಿಗೆ ಇದು ಚೆನ್ನಾಗಿದೆ. ನೀವು ವೋಟಿಂಗ್ ಗೀಟಿಂಗ್ ಎಲ್ಲ ಮಾಡ್ತೀರಾ ಬಿಗ್ ಬಾಸ್ಗೆ? ಮಾಡ್ತೀರಾ? ಯಾರಿಗೆ ಮಾಡ್ತೀರಾ ಬ್ರೋ? ನಾವು ಹನುಮಂತು ಫೇವರ್. ನಾವು ಮಂಜು ಮಾಡ್ತೀವಿ. ಮಂಜು ಸ್ಟಾರ್ಟಿಂಗ್ ಬಂದಿದ್ದು ನೋಡಿ, ಮಂಜು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಫೈನಲ್ಗೆ ಹೋಗ್ಬೇಕು, ಚೆನ್ನಾಗಿ ಆಡ್ತಾನೆ ಅಂದೆ. ಅವ್ನು ನೋಡಿದ್ರೆ ಗೌತಮ್ ಹಿಂದೆ ಬಿದ್ದು ಅಷ್ಟೇ. ಧನರಾಜು ಮತ್ತೆ ಹನುಮಂತು ಫ್ರೆಂಡ್ಶಿಪ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ಬಿಡಿ ಬ್ರೋ. ಅಯ್ಯೋ, ನಿಮ್ಗೆ ಆ ಥರ ಫ್ರೆಂಡ್ಸ್ ಇದ್ದಾರಾ? ಇಲ್ಲೇ ಇರೋಲ್ಲ.